ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇದು ಅತ್ಯಂತ ಕ್ಲೀಶೆಯಾಗಿ ಬಳಸುವ ಮಾತು. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಸಂಪುಟವನ್ನು ನೋಡಿದಾಗ ಈ ಕ್ಲೀಶೆ ಅನಿಸುವ ಮಾತು ಮತ್ತೆ ಬಳಸಲೇಬೇಕಾದ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸಿಎಂ ಸೇರಿ 33 ಮಂದಿ ಸಚಿವರಿದ್ದಾರೆ. ಆದರೆ ಒಬ್ಬಾಕೆ ಮಹಿಳೆ ಇಲ್ಲ ಅನ್ನೋದು ಕಟುವಾಸ್ತವ. ಅದರಲ್ಲೂ ಎಐಸಿಸಿಯಿಂದ ಬಂದ ಪಟ್ಟಿಯಲ್ಲಿ ನಂತರ ತಡೆ ಹಿಡಿದ ಬೆಳವಣಿಗೆ ಹೇಗಿತ್ತು ಅಂದರೆ, ಹೀಗೂ ಮಾಡೋಕೆ ಸಾಧ್ಯನಾ ಅನ್ನೋ ಹಾಗಿತ್ತು. ಹಾಗಾದರೆ ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ಸಮರ್ಥ ಮಹಿಳಾ ಪ್ರತಿನಿಧಿಗಳೇ ಇಲ್ವಾ? ಯಾರ್ಯಾರಿದ್ದಾರೆ? ಇದ್ರೂ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಯಾಕೆ? ಮಹಿಳಾ ಮೀಸಲಾತಿಯ ಚರ್ಚೆಯ ನಡುವೆ ರಾಜ್ಯ ಸರ್ಕಾರದ ಶಕ್ತಿಹೀನ ಸಂಪುಟದ ವಿಮರ್ಶೆ ನೋಡೋಣ ಎಳೆಯಾಗಿ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇತ್ತೀಚೆಗೆ ಸಂಪುಟ ವಿಸ್ತರಣೆ ಮಾಡಿದ ಬೆನ್ನಲ್ಲೇ ರಾಜಕೀಯ ರಂಗದಲ್ಲಿ ಗಂಭೀರವಾದ ಚರ್ಚೆಯೊಂದು ಮುನ್ನೆಲೆಗೆ ಬಂದಿದೆ. ರಾಜ್ಯ ಸಚಿವ ಸಂಪುಟದಲ್ಲಿ 33 ಮಂದಿ ಸಚಿವರಿದ್ದರೂ ಕೂಡ ಒಬ್ಬರು ಮಹಿಳಾ ಸಚಿವೆ ಇಲ್ಲದೆ ಇರೋದು ಇಡೀ ರಾಜ್ಯದ ಗಮನ ಸೆಳೆದಿದೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವ ಮಹಿಳೆಯರಿಗೆ ರಾಜ್ಯದ ನೀತಿ ನಿರ್ಧಾರ ತೆಗೆದುಕೊಳ್ಳುವ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಸಿಗದೆ ಇರೋದು ಕೇವಲ ಒಂದು ರಾಜಕೀಯ ನಿರ್ಲಕ್ಷ್ಯ ಅಲ್ಲ, ಬದಲಿಗೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲಾದ ದೊಡ್ಡ ಹೊಡೆತ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ರಚನೆ ವೇಳೆಯೂ ಆದ್ಯತೆಯ ಮೇಲೂ ಅವಕಾಶ ಕೊಡಲಿಲ್ಲ. ಆದ್ಯತೆ ಸಿಗದೇ ಇದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಸರ್ಕಾರದಲ್ಲಿ ಅವಕಾಶ ಆದರೂ ಸಿಗಬಹುದಲ್ಲ ಅನ್ನೋ ನಿರೀಕ್ಷೆಯು ಇತ್ತೀಚೆಗೆ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ವೇಳೆ ನೀರು ಪಾಲಾಗಿದೆ. ಈ ಮಹಿಳೆಯರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಷ್ಟೇ ವಿಷಯ ಅಲ್ಲ, ಸಿಗಬಹುದಾಗಿದ್ದ ಅವಕಾಶಕ್ಕೂ ಹೇಗೆ ತಡಿಬಿತ್ತು ಅನ್ನೋದು ಚರ್ಚೆಯ ಕೇಂದ್ರ ಬಿಂದು ಆಯಿತು. ಯಾಕಂದ್ರೆ ಬರೋಬ್ಬರಿ 2 ತಿಂಗಳ ಅಂತರದ ನಂತರ ಆದ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಕಳಿಸಿದ ಮೊದಲ ಪಟ್ಟಿಯಲ್ಲಿ ಓರ್ವ ಮಹಿಳೆಗೆ ಅವಕಾಶ ಕಲ್ಪಿಸಲಾಗಿದೆ. ಆ ಪಟ್ಟಿಯಲ್ಲಿ ಇದ್ದದ್ದು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಆದರೆ ಕೆಲ ಹೊತ್ತಿನಲ್ಲೇ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ತಡೆ ನೀಡಲಾಯಿತು. ಎಐಸಿಸಿಯಿಂದ ಪರಿಷ್ಕೃತ ಪಟ್ಟಿ ಬಂತು. ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಇರಲಿಲ್ಲ. ಅವರ ಬದಲು ಬೇರೆ ಯಾವ ಮಹಿಳಾ ಶಾಸಕಿಗಾದರೂ ಅವಕಾಶ ಸಿಗುತ್ತೆ ಕೇಳಿದ್ರೆ ಅದು ಇಲ್ಲ. ಅದರಲ್ಲೂ ಓರ್ವ ಮಹಿಳೆಯ ಹೆಸರನ್ನ ಪ್ರಕಟಿಸಿದ ನಂತರವೂ ತಡೆ ನೀಡದ ರೀತಿ ವಿವಾದದ ಕೇಂದ್ರ ಬಿಂದುವಾಯಿತು. ಪ್ರತಿಪಕ್ಷಗಳ ಟೀಕೆಗೂ ಗುರಿಯಾಯಿತು. ಈ ಗಾಯತ್ರಿ ಶಾಂತೇಗೌಡರ ಸಮಸ್ಯೆಯಲ್ಲಿ ಎತ್ತು ಕಟ್ಟಿ ಕಾಣಿಸ್ತಾ ಇದೆ. ಕರ್ನಾಟಕ ಜನತೆ ಪ್ರಶ್ನೆ ಕೇಳ್ತಾ ಇರೋದು, ಅವ್ರಿಗೆ ನೀವು ಒಂದು ಮತ್ತೆ ಕುರುಬ ಸಮಾಜದ ಒಂದು ಮಹಿಳೆಗೆ ನೀವು ಲಿಸ್ಟಲ್ಲಿ ಹಾಕಿ ನಂತರ ಸಾಯಂಕಾಲದಷ್ಟೊತ್ತಿಗೆ ಅವ್ರ ಹೆಸರೇ ಇಲ್ಲ. ಸಿದ್ದರಾಮಯ್ಯನವರು ಒಂದು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಒಂದು ಹೇಳ್ತಾರೆ. ನಾನು ನೋಡ್ತಾ ಇದ್ದೆ ಒಂದು ಇಂಟರ್ವ್ಯೂನಲ್ಲಿ, ಹಿಂದೆ ಯಾರೋ ನಿಂತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ರು ಇದನ್ನು ಹೇಳಿ ಅಂತ. ಅವ್ರದೇ ಆದಂತಹ ಒಂದು ಅಭಿಪ್ರಾಯ ಏನಿದು ಅಂತ ನಮ್ಗೆ ಇದುವರೆಗೂ ತಿಳಿದಿಲ್ಲ. ಆಸೆ ತೋರಿಸ್ಬಿಟ್ಟು ತೆಗೆದುಬಿಟ್ರಿ ನೀವು, ಮಹಿಳೆಯರಿಗೆ ಇಷ್ಟೇ ಆಗೋಯ್ತು, ನಾವು ಕೊಡೋಷ್ಟು ಮಾತ್ರ, ನೀವು ಅದಕ್ಕಿಂತ ಮೀರಿ ನೀವು ನಮ್ಮನ್ನು ಕೇಳಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ. ನನಗೆ ಭಯ ಆಗ್ತಿರೋದು ನಿಜವಾಗ್ಲೂ ಏನು ಅಂದರೆ, ಈ ಒಂದು ಸ್ಥಾನಕ್ಕೆ ಇವಾಗ ಎಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಒಂದು ಸ್ಥಾನನೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಇಲ್ಲ ಕೊಡಲೇಬೇಕು ಅಂತ ಹೇಳ್ತಿರೋದ್ರಲ್ಲಿ ಯಾರಿಗೂ ಗೊತ್ತು? ಕಾಂಗ್ರೆಸ್ನವರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಯಾಕೆ ಮಹಿಳೆಯನ್ನೇ ನಡೆಸಬೇಕು, ಇನ್ನೊಬ್ರು ಯಾರು ನಡೆಸ್ಬೋದು ಅಂತಲೂ ಹೇಳ್ಬಿಡ್ಬೋದು. ಯಾಕೆಂದರೆ ಅವರ ಆಂತರಿಕ ಸಮಸ್ಯೆಗಳು ಅಷ್ಟಿದೆ. ಆದರೆ ಆ ಒಂದು ಸ್ಥಾನವಂತೂ ಗ್ಯಾರಂಟಿ, ಅದೊಂದಕ್ಕೆ ಯಾರೋ ಹುಡುಕ್ತಾರೆ ಕೊಡ್ತೀವಿ ಅಂತ ಆ ಒಂದು ಭಾವನೆ ಇದೆಯಲ್ಲ, ಅಲ್ಲ. ಮಹಿಳೆಯರಲ್ಲೂ ಕಾಂಪಿಟೆಂಟ್ ಮಹಿಳೆಯರಿದ್ದಾರೆ, ಕೇಪಬಲ್ ಮಹಿಳೆಯರಿದ್ದಾರೆ. ಕೇಪಬಿಲಿಟಿಯ ಪ್ರಶ್ನೆ ಮೇಲೆ ನಾವು ಮುಂದೆ ಹೋಗಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಶಾಸಕಿಯರಿಗೆ ಕೊರತೆಯಂತೂ ಇಲ್ಲ. ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ, ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಕಲಬುರಗಿ ಉತ್ತರದ ಶಾಸಕಿ ಖನೀಶ್ ಫಾತಿಮಾ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಯಾರ್ಯಾರು ಅಂತ ನೋಡೋದಾದ್ರೆ, ವಿಧಾನ ಪರಿಷತ್ನಲ್ಲಿ ಬಲ್ಕಿಸ್ ಬಾನು, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ ಹಾಗೂ ಆರತಿ ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸುವ ಮಹಿಳಾ ಶಾಸಕರಿದ್ದರೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳಾ ಪ್ರತಿನಿಧಿ ಇಲ್ಲದೆ ಇರೋದು ಯಾಕೆ ಅಂದ್ರೆ, ಮೇಲ್ನೋಟಕ್ಕೆ ಕಾಣುವಂತಿರುವ ಸಚಿವ ಸ್ಥಾನದ ಆಕಾಂಕ್ಷೆ ಹೊತ್ತಿರುವ ಶಾಸಕರ ದೊಡ್ಡ ದಂಡಿನ ಲಾಬಿ. ಇತ್ತ ಉಮಾಶ್ರೀ ಅವರಿಗೆ ಉಪಸಭಾಪತಿ ಸ್ಥಾನ ನೀಡುವುದಕ್ಕೆ ಎಐಸಿಸಿ ಕಳಿಸಿರುವಂತಹ ಪತ್ರದಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಉಮಾಶ್ರೀ ಅವರಿಗೆ ಆ ಸ್ಥಾನ ಸಿಕ್ಕಿದ್ರೂ ಕೂಡ ಸರ್ಕಾರದ ನೀತಿ ನಿರ್ಧಾರಗಳ ನಿರ್ಣಯಿಸುವ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಂತಲ್ಲ.
ಹಾಗಾದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಜೆಡಿಎಸ್ ನೇತೃತ್ವದ ಸರ್ಕಾರಗಳಲ್ಲಿ ಮಹಿಳೆಯರಿಗೆ ನಿರೀಕ್ಷೆಯಷ್ಟು ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಹಾಗೊಂದು ವೇಳೆ ಒಂದೋ ಎರಡೋ ಸಚಿವ ಸ್ಥಾನ ಮಹಿಳಾ ಶಾಸಕರಿಗೆ ಕೊಟ್ಟಿದ್ರೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಹೊರತುಪಡಿಸಿ ಬಹುತೇಕ ಸಂದರ್ಭಗಳಲ್ಲಿ ಬೇರೆ ಖಾತೆ ಪ್ರಮುಖ ಖಾತೆ ಸಿಕ್ಕಿಲ್ಲ. ಯಾವುದೇ ಸರ್ಕಾರ ಬಂದರೂ 34 ಸಚಿವರಿರುವ ಸಂಪುಟದಲ್ಲಿ ಹೆಚ್ಚಂದ್ರೆ ಒಂದೋ ಎರಡೋ ಸಚಿವ ಸ್ಥಾನ ಮಹಿಳೆಯರಿಗಷ್ಟೇ. ಅದು ಕೂಡ ಪ್ರಬಲ ಖಾತೆಗಳ ಪ್ರಶ್ನೆಯೇ ಇಲ್ಲ. ದೇಶಾದ್ಯಂತ 33% ಮಹಿಳಾ ಮೀಸಲಾತಿ ವಿಧೇಯಕದ ಅನುಷ್ಠಾನ ಮತ್ತು ಅಂಗೀಕಾರದ ಕುರಿತು ಭಾರಿ ಪ್ರಮಾಣದ ವೈಚಾರಿಕ ಹಾಗೂ ಪ್ರಗತಿಪರ ಚರ್ಚೆಗಳು ನಡೀತಾ ಇರೋ ಈ ಕಾಲಘಟ್ಟದಲ್ಲಿ ಕರ್ನಾಟಕದ ಸಚಿವ ಸಂಪುಟದಲ್ಲಿ ಶೂನ್ಯ ಮಹಿಳಾ ಪ್ರಾತಿನಿಧ್ಯ ಇರೋದು ಅತ್ಯಂತ ವಿರೋಧಾಭಾಸದ ಸಂದೇಶವನ್ನು ರವಾನಿಸ್ತಾ ಇದೆ. ಶಾಸನಸಭೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಜಾಗ ನೀಡಬೇಕು, ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ನಾರಿಯರ ಧ್ವನಿ ಮೊಳಗಬೇಕು ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಘೋಷಣೆಗಳನ್ನ ಕೂಗುವ ರಾಜಕೀಯ ಪಕ್ಷಗಳು ಆಡಳಿತದ ಚುಕ್ಕಾಣಿ ಹಿಡಿದಾಗ ಕಾರ್ಯರೂಪದಲ್ಲಿ ಅದನ್ನ ಮರಿತಾ ಇರೋದು ಟೀಕೆಗೂ ಗುರಿಯಾಗಿದೆ. ಲಡ್ಕಿ ಹೂ ಲಡ್ಸಕ್ತಿ ಹೂ ಅಂತ ಹೇಳುವಂತಹ ಪ್ರಿಯಾಂಕಾ ಗಾಂಧಿ ಅವರಿಗೆ ಯಾವ ಕರ್ನಾಟಕ ಕಾಣಿಸ್ತಿಲ್ವಾ ನಿಮಗೆ? ಕರ್ನಾಟಕದಲ್ಲಿ ಕೇಳ್ತಿರುವಂತಹ ಮಹಿಳೆಯರು ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ನೀವು 2029ರಲ್ಲಿ ಮಹಿಳಾ ಮೀಸಲಾತಿ ಯಾಕೆ ಬರಬೇಕು, ತಕ್ಷಣವೇ ನೀವು ಅದನ್ನ ಜಾರಿಗೆ ತಗೊಂಡು ಬನ್ನಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇಳ್ತಾರ? ಮತ್ತೆ ಯಾವ ಪ್ರಧಾನಮಂತ್ರಿ? ನಮ್ಮ ಪ್ರಧಾನಮಂತ್ರಿಗಳು 30 ವರ್ಷದ ಸತತ ಹೋರಾಟ ಆದ ನಂತರ ಯಾವುದೇ ಪಕ್ಷ ಮಾಡದೇ ಇರುವಂತದ್ದನ್ನ ಮಹಿಳಾ ಮೀಸಲಾತಿ ಸ್ಟೇಟ್ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದಾರೆ, ಅದು ಕಾಯ್ದೆ ಆಗಿದೆ. ಆದ್ರೂ ಕೂಡ ಬೇಗ ಜಾರಿಗೆ ತರಬೇಕು ಅಂತ ಆಸಕ್ತಿ ಇರುವಂತಹ ಪ್ರಧಾನಮಂತ್ರಿಗೆ ನೀವು ಪ್ರಶ್ನೆ ಹಾಕಿ ತಡೆಗಟ್ಟಿದಿರಂತಲ್ಲ ಈ ಒಂದು ಮಸೂದೆಯನ್ನ, ಅದನ್ನ ವಿರೋಧ ಮಾಡ್ತಾ ನೀವು ಹೇಳ್ತೀರಾ ಯಾಕೆ 29 ತನಕ ಕಾಯ್ಬೇಕು, ತಕ್ಷಣವೇ ಮಾಡ್ಕೊಡಿ. ಆದ್ರೆ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ನಿಮಗೊಂದು ಅವಕಾಶ ಇತ್ತಲ್ಲ, ನಿಮ್ಮದೇ ಆದಂತಹ ಶಾಸಕರು, ನಿಮ್ಮದೇ ಆದಂತಹ ಮಹಿಳಾ ಶಾಸಕರು ಹೇಳ್ತಾ ಇದ್ದಾರೆ 3-4 ಸ್ಥಾನಗಳು ಬರ್ತಿತ್ತೇನೋ ನಮಗೆ, ಆದ್ರೆ ಒಂದೇ ಒಂದು, ನಾವು ಯಾವ ಸಮಾಜದಲ್ಲಿ, ಯಾವ ಪ್ರಪಂಚದಲ್ಲಿ, ಯಾವ ರಾಜಕೀಯ ವ್ಯವಸ್ಥೆಯಲ್ಲಿ ಇದೀವಿ ಅಂದ್ರೆ ಒಂದು ಕೊಟ್ರೆ ಸಾಕಪ್ಪ ಅಂತ ಇರುವಂತಹ ಪರಿಸ್ಥಿತಿ. ಇದು ಯಾವ ಮಹಿಳೆನೂ ಒಪ್ಪುತ್ತಾ ಇಲ್ಲ. ಕರ್ನಾಟಕ ರಾಜಕೀಯದ ಇತಿಹಾಸವನ್ನು ತಿರುಗಿಸಿ ನೋಡಿದ್ರೆ ವಿವಿಧ ಸರ್ಕಾರಗಳಲ್ಲಿ ಮಹಿಳಾ ಮಂತ್ರಿಗಳು ವಹಿಸಿದ ಪಾತ್ರ ಮತ್ತು ಅವರು ಮಾಡಿದ ಸಾಧನೆಗಳು ಅತ್ಯಂತ ಐತಿಹಾಸಿಕವಾಗಿದೆ. 1962ರಲ್ಲಿ ಮೈಸೂರು ರಾಜ್ಯದ ಮೊದಲ ಮಹಿಳಾ ಸಚಿವೆಯಾಗಿ ಯಶೋಧರಾ ದಾಸಪ್ಪ ಅವರ ಸಾಧನೆಯಿಂದ ಹಿಡಿದು ಇತಿಹಾಸದುದ್ದಕ್ಕೂ ಸಚಿವರಾಗಿ ಮಹಿಳಾ ಪ್ರತಿನಿಧಿಗಳು ತಮ್ಮ ಛಾಪು ಮೂಡಿಸಿರುವುದು, ಅವರು ಮಾಡಿದ ಸಾಧನೆಗಳು, ಆ ವಿವರ ಈ ಎಳೆ ರಾಜಕೀಯದ ಮುಂದಿನ ಎಳೆ. ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಾಗ್ತಿರೋ ಚರ್ಚೆ ಏನು, ಒಂದು ಖಾಲಿ ಇದೆ, ಅದು ಮಹಿಳೆಯರಿಗೆ ಕೊಡ್ತೀವಿ, ಇಲ್ಲದೆ ಹೋದರೆ ಈಗಿರೋ 33ರ ಪೈಕಿ ಯಾರೋ ಒಬ್ಬರು ತ್ಯಾಗದ ಮನೋಭಾವನೆಯನ್ನು ತೋರಿಸಿ ಅವರ ಬದಲಿಗೆ ಒಬ್ಬಾಕೆಗೆ ಸ್ಥಾನಮಾನ ಕೊಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನೋ ರೀತಿಯ ಚರ್ಚೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇನ್ನುಳಿದ ಮುಂದಿನ ದಿನಗಳಲ್ಲಿಯೂ ಕೂಡ ಶಕ್ತಿಹೀನ, ಅಂದರೆ ಮಹಿಳಾ ಮಂತ್ರಿ ಇಲ್ಲದ ಕ್ಯಾಬಿನೆಟ್ ಆಗಿ ಅಥವಾ ಸರ್ಕಾರವಾಗಿ ಮುಂದುವರಿಯುತ್ತಾ, ಅಥವಾ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇರುವ ಬೆನ್ನಲ್ಲೇ ಫಾರ್ ರೆಪ್ರೆಸೆಂಟೇಷನ್ ಸೇಕ್ ಅನ್ನೋ ರೀತಿಯಲ್ಲಿ ಒಬ್ಬಾಕೆಗೆ ಅವಕಾಶವನ್ನು ಕೊಡೋ ನಿರ್ಧಾರಕ್ಕೆ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅರವತ್ತು ದಿನಗಳ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ 60 ದಿನಗಳ ಬಳಿಕ ಪೂರ್ಣ ಸಂಪುಟವನ್ನು ಹೊಂದುವ ಭಾಗ್ಯ ಅವರಿಗೆ ಲಭ್ಯ ಆಗಿರುವುದು. ಇನ್ನೂ ಒಂದು ಸ್ಥಾನ ಬಾಕಿ ಇದೆ, ಬಟ್ ಸ್ಟಿಲ್ 34ರಲ್ಲಿ 33 ಜನ ಮಂತ್ರಿ ಇದ್ದಾರೆ ಅಂತ ಹೇಳಿ. ಆದರೆ ಈ 33ರಲ್ಲೂ ಕೂಡ ಒಬ್ಬ ಮಹಿಳೆಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಿರೋ ವಿಚಾರ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಚರ್ಚೆ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ ಒಬ್ಬರಿಗೂ ಕೊಟ್ಟಿಲ್ಲ ಅನ್ನೋ ಆರೋಪ, ಒಬ್ರಿಗೆ ಕೊಟ್ರೆ ಸಾಕಪ್ಪ ಅನ್ನೋ ಸಮಾಧಾನಕ್ಕೆ ಇದು ವೇದಿಕೆ ಆಗ್ತಾ ಇದೆಯಾ ಅಂತೇಳಿ. ಹಾಗೆ ನೋಡೋದಾದ್ರೆ ಇರೋ 6 ಜನಕ್ಕೆ ಅವಕಾಶ ಕೊಡಿ ಅಂತ ಕೇಳೋರಿದ್ದಾರೆ, ಬಟ್ ಒಂದು ಕೊಟ್ರೆ ಸಾಕು, ಕಾಂಗ್ರೆಸ್ ಪಕ್ಷ ಗೆದ್ದ ಹಾಗೆ, ಕಾಂಗ್ರೆಸ್ ಸರ್ಕಾರ ಗೆದ್ದ ಹಾಗೆ ಅನ್ನೋ ರೀತಿಯ ಸಿಚುಯೇಷನ್ ನಿರ್ಮಾಣ ಆಗಿದೆ. ನಾ ಏನು ಅಬ್ಸರ್ವ್ ಮಾಡ್ತಿದ್ದೆ ಗೊತ್ತಾ ಸ್ಮಿತಾ, ನಂಗೆ ಭಾಳ ಆಶ್ಚರ್ಯ ಆಯಿತು. ಈಗ ಸುರ್ಜೇವಾಲಾ ಅವರು, ಡಿ.ಕೆ. ಶಿವಕುಮಾರ್ ಅವರು, ಅವರ ಟೀಮ್ನ ಕುಣಿಗಲ್ ರಂಗನಾಥ್, ಎಚ್ ಸಿ ಬಾಲಕೃಷ್ಣ, ಚಲರಾಯಸ್ವಾಮಿ ಅವರೆಲ್ಲ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವಲ್ಲ ಅವ್ರ ಮನೆಗೆ ಹೋಗಿ ಸಮಾಧಾನ ಮಾಡ್ತಾ ಇದ್ದಾರೆ. ಒಬ್ಬರು ಮಹಿಳಾ ಶಾಸಕಿಯ ಮನೆಗೆ ಹೋಗಿ ಸಮಾಧಾನ ಮಾಡಿದ್ದು ನೀವು ನೋಡಿದ್ರಾ ಎಲ್ಲಾದರೂ? ಅಂದರೆ ಕೊನೆ ಪಕ್ಷ ಅವ್ರಿಗೆ ಸಚಿವ ಸ್ಥಾನ ವಂಚನೆ ಆಗಿದೆ ಅಂತಲೇ ಸಾಂತ್ವನ ಹೇಳಲಿಕ್ಕೂ ಕೂಡ
ಅಂದ್ರೆ ಆ ಅರ್ಹತೆಯೂ ಇಲ್ದಂಗೆ ಆಗೋಯ್ತಾ ಅನ್ನೋ ಪ್ರಶ್ನೆ ನನ್ಗೆ ಕಾಡ್ತಾ ಇತ್ತು. ಹೌದು, ಅಲ್ಲಲ್ಲ, ಎಷ್ಟು ಜನರ ಇಂಟ್ರಪ್ಟ್ ಮನೆಗೆ ಮಾಡ್ತಿದ್ದೀನಿ ವೀರೇಂದ್ರ, ಬಟ್ ಗಟ್ಟಿ ಧ್ವನಿಯಲ್ಲಿ ನೀವು ಯಾರೆಲ್ಲರ ಹೆಸರು ಹೇಳಿದ್ರಲ್ಲ ಅಸಮಾಧಾನಗೊಂಡಿರುವವರು, ಅವ್ರು ಪ್ರಶ್ನೆ ಮಾಡಿದಷ್ಟೇ ಗಟ್ಟಿಯಾಗಿ ಒಂದ್ ಹಂತಕ್ಕೆ ನಾವು ಪಕ್ಷದ ವಿರುದ್ಧವಾಗೂ ಮಾತನಾಡ್ಲಿಕ್ಕೆ ಸಿದ್ಧ ಅನ್ನೋ ರೀತಿಯಲ್ಲಿ ಮಹಿಳೆಯರು ಕೂಡ ಅನ್ಫಾರ್ಚುನೇಟ್ಲಿ ಮಾತನಾಡ್ತಿಲ್ಲ. ನಾವು ಆಕಾಂಕ್ಷಿಗಳ ಹೌದು, ಕೊಡ್ಬೇಕು ಹೌದು, ಈ ಟೋನೇ ಇದೆ ಅಂತ. ಯು ಆರ್ ರೈಟ್. ಅದೇ ಈಗ ಏನಾಗಿದೆ ಅಂದರೆ ರಾಜಕಾರಣದಲ್ಲಿ ಈಗ ಪುರುಷ ಪ್ರಧಾನ ಸಮಾಜ ಅಂತೀವಿ ನಾವು. ಪುರುಷ ಪ್ರಧಾನ ರಾಜಕಾರಣವೂ ಆಗಿರ್ಬೋದು, ಸಂಪುಟವೂ ಪುರುಷ ಪ್ರಧಾನ, ಕಡೆಗೆ ಸಾಂತ್ವನ ಹೇಳುವ ಕಡೆಯೂ ಕೂಡ ಪುರುಷರೇ ಪ್ರಧಾನ. ಯಾಕಂದರೆ ಮಹಿಳೆಯರು ಕೇಳ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ. ನೀವು ಹೇಳಿದಾಗೆ ಧ್ವನಿ ಹೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಒಬ್ಬರ ಪರ ಪ್ರತಿಭಟನೆ ನಡೀತಾ ಇದೆ. ಅದ್ಯಾರಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟು ಅವರ ಪರವಾಗಿ ಪ್ರತಿಭಟನೆ ನಡೀತಿರೋದು ಬಿಟ್ಟು ಮತ್ತು ಯಾರ ಪರವಾಗಿ ಪ್ರತಿಭಟನೆಯೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಹೋಗಲಿ, ಯಾರಾದರೂ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದ್ದಾರಾ? ಅದೂ ಇಲ್ಲ. ಮೊನ್ನೆ ಗಾಯತ್ರಿ ಶಾಂತೇಗೌಡರು ಮಾತನಾಡುವಾಗ ಅವ್ರು ಏನು ಹೇಳಬೇಕು ಅಂತಲೇ ಅವ್ರು ಗೊಂದಲಕ್ಕೊಳಗಾಗ್ಬಿಟ್ಟಿದ್ರು. ನಾವು ಮಾತಾಡಬೇಕಾ ಬೇಡವಾ ಅನ್ನುವ ಗೊಂದಲದಲ್ಲೇ ಇದ್ದರು. ಅವ್ರ ಕಿವಿಯಲ್ಲಿ ಯಾರೋ ಏನೋ ಹೇಳ್ಕೊಡ್ತಾ ಇದ್ರು, ಹೀಗೆ ಮಾತಾಡಿ ನೀವು ಅಂತ ಹೇಳಿ. ಅಂದರೆ ಎಷ್ಟರ ಮಟ್ಟಿಗೆ ಈಗ ಈ ಸೂತ್ರದ ಗೊಂಬೆ ಅಂತಾರಲ್ಲ, ಆ ರೀತಿ ಆಗೋಗ್ಬಿಡ್ತಾ ಹಾಗಾದರೆ ರಾಜಕಾರಣದಲ್ಲೂ ಕೂಡ. ಅದರಲ್ಲೂ ಕೂಡ ಒಂದು ಸಚಿವ ಸ್ಥಾನದ ವಿಚಾರ ಬಂದಾಗಲೂ ಕೂಡ ಅಂತ ಹೇಳಿ. ಬಹುಶಃ ಅದೇ ಕಾರಣಕ್ಕಾಗಿ ಇವತ್ತು ಈಗ ಇರುವ ಒಂದು ಮಹಿಳೆ ಈಗ ಏನು ಒಂದು ಖಾಲಿ ಇದೆಯಲ್ಲ ಅದನ್ನು ಮಹಿಳೆಯರಿಗೆ ಕೊಡ್ತಾರೆ ಅಂತ ಇತ್ತು. ಈಗ ಮತ್ತೊಂದು ಫಾರ್ಮುಲಾ ಡಿಸ್ಕಷನ್ ಆಗ್ತಾ ಇದೆ ಸ್ಮಿತಾ. ಏನು ಗೊತ್ತಾ, ಆ ಒಂದು ಸ್ಥಾನ ಮಹಿಳೆ ಕೊಡೋದಲ್ವಂತೆ. KH ಮುನಿಯಪ್ಪನವ್ರು ಮಿನಿಸ್ಟರ್ ಇದ್ದಾರಲ್ಲ, ಅವ್ರದ್ದು ರಾಜೀನಾಮೆ ಕೊಡಿಸೋದು, ಅವರ ಪುತ್ರಿಯನ್ನು ಮಹಿಳಾ ಕೋಟಾದಲ್ಲಿ ಫುಲ್ಫಿಲ್ ಮಾಡಿಬಿಡೋದು. ಅಲ್ಲಿಗೆ ಮಹಿಳಾ ಕೋಟ ಫುಲ್ಫಿಲ್ ಆಗೋಯ್ತು. ಒಂದೇ ಸ್ಥಾನ, ಅದು ಕೂಡ ತಂದೆದು ರಾಜೀನಾಮೆ ಕೊಡಿಸಿ ಮಗಳಿಗೆ ಕೊಡೋದು. ಮಹಿಳೆಗೆ ಅಂತೇಳಿ ಈಗ ಗಾಯತ್ರಿ ಶಾಂತೇಗೌಡರಿಗೆ ತಡೆ ಹಿಡಿದು ನಿಲ್ಲಿಸಿದಾರಲ್ಲ, ಅದನ್ನು ಅಸಮಾಧಾನಿತರ ಪೈಕಿ ಒಬ್ರಿಗೆ ಕೊಡೋದು. ನೀವು ಯೋಚನೆ ಮಾಡಿ, 34 ಸಚಿವರ ಪೈಕಿ ಒಬ್ಬಾಕಿಯನ್ನು ಕೊಡಲಿಕ್ಕೂ ಕೂಡ ಇಷ್ಟು ಲೆಕ್ಕಾಚಾರ ಹಾಕಿ ಕೊಡಬೇಕೋ ಬೇಡವೋ, ಕೊಡಬೇಕಾದ ಅನಿವಾರ್ಯತೆ ಏನು ಅನ್ನುವಂಥ ಆಲೋಚನೆ ಬರುತ್ತೆ ಅಂದರೆ, ಹಾಗಾದರೆ ನಿಜಕ್ಕೂ ಕೂಡ ಇವರು ಭಾಷಣ ಮುಗಿತಾ ಇರ್ತಾರಲ್ಲ, ಸಮಾನತೆ, ಮಹಿಳಾ ಪ್ರಾತಿನಿಧ್ಯ, ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ, ಏನದು ಇದೆಲ್ಲ ಶ್ಲೋಕಗಳು, ತತ್ರ ದೇವತಃ ಅಂತೇಳಿ. ಆ ಶ್ಲೋಕಗಳೆಲ್ಲ ಕೇವಲ ಮಾತಿಗೆ, ಭಾಷಣಕ್ಕೆ. ನೋಡಿ, ಎಲೆಕ್ಷನ್ ಬಂದಾಗ ಓಟ್ ಕೇಳಲಿಕ್ಕೆ ಮಾತ್ರ ಮಹಿಳಾ ಪ್ರಾತಿನಿಧ್ಯವ, ಓಟ್ ಕೇಳಲಿಕ್ಕೆ ಮಾತ್ರ ಸಮಾನತೆಯ, ಈ ಪ್ರಶ್ನೆ ಸಹಜವಾಗಿ ಕಾಡ್ಲಿಕ್ಕೆ ಶುರುವಾಗಿದೆ. ಯಾಕಂದರೆ ಈ ಬಾರಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಗಮನಿಸಿದ ಹಾಗೆ ಸ್ಮಿತಾ, ಅದು ದೇವೇಗೌಡರ ಸರ್ಕಾರ ಇರ್ಬೋದು 94ರಿಂದ 99, ದೇವೇಗೌಡರು ಇದ್ದಾಗಲೂ ಅಷ್ಟೇ, ಆನಂತರ JH ಪಟೇಲ್ ಇದ್ದಾಗಲೂ ಅಷ್ಟೇ, BT ಲಲಿತಾ ನಾಯಕ್ ಅವರಿಗೆ, ಲೀಲಾದೇವಿ ಆರ್ ಪ್ರಸಾದ್ ಅವರಿಗೆ ಒಂದಾದರೂ ಸಚಿವ ಸ್ಥಾನ ಕೊಟ್ಟಿದ್ರು. ಕಡೆಯ ಪಕ್ಷ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಅವ್ರು ನಿರ್ವಹಣೆ ಮಾಡಬೇಕು ಅದೊಂದು ರೀತಿ ಸಂಪ್ರದಾಯ, ಕನ್ವೆನ್ಷನ್ ಅನ್ನೋ ರೀತಿಯಲ್ಲಿ ಬಂದಿದೆ. ಈ ಬಾರಿ ಅನುಮಾನ ಏನಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಯಾರಾದರೂ ಪುರುಷ ಸಚಿವರೇ ನಿರ್ವಹಣೆ ಮಾಡುವಂಥ ಪರಿಸ್ಥಿತಿ ಬರುತ್ತೇನೋ ಅನ್ನುವಂಥದ್ದು ಸಹಜವಾಗಿ ಕಾಡ್ತಾ ಇರುವಂಥ ಪ್ರಶ್ನೆ ಸ್ಮಿತಾ. ಇದಕ್ಕೆ ಬಹುಶಃ ವೋಟಿಂಗ್ ಪ್ಯಾಟರ್ನ್ ಕೂಡ ಕಾರಣವಾಗ್ತಾ ಇದೆಯಾ ವೀರೇಂದ್ರ? ಯಾಕೆ ಪ್ರಶ್ನೆ ಕೇಳ್ತೀನಿ, ನಾವು ಮೊನ್ನೆ ಇದನ್ನ ಮಹಾಭಾರತ ಕಾರ್ಯಕ್ರಮದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಆಲ್ ವುಮೆನ್ ಪ್ಯಾನೆಲ್ ತರೋ ಪ್ರಯತ್ನ ಮಾಡಿದಾಗ, ಈಗ ಯಾವುದೋ ಒಂದು ಸಮುದಾಯಕ್ಕೆ, ಫಾರ್ ಎಕ್ಸಾಂಪಲ್ ಕುರುಬ ಸಮುದಾಯಕ್ಕೋ ಅಥವಾ ಒಟ್ಟಾರೆ ಅಹಿಂದ ಸಮುದಾಯಕ್ಕೋ, ಆ ಸಮುದಾಯದ ನಾಯಕ ಅಂತ ಯಾರು ಗುರುತಿಸ್ಕೊಂಡಿರ್ತಾರೆ ಅವ್ರಿಗೇನೋ ಸ್ಥಾನಮಾನ ಸಿಗಲಿಲ್ಲ ಅಂತಂದಾಗ ಅದರ ಫಲಿತಾಂಶ ಮುಂದಿನ ಚುನಾವಣೆಯಲ್ಲಿ ಆ ಸಮುದಾಯ ತೋರಿಸುತ್ತೆ ವೋಟ್ ಹಾಕದೇ ಇರೋ ಮೂಲಕ. ಬಟ್ ಇಲ್ಲಿ ಮಹಿಳೆ ರೆಪ್ರೆಸೆಂಟೇಷನ್ ಇಲ್ಲ ಅನ್ನೋ ಕಾರಣಕ್ಕೆ ಮಹಿಳೆಯರು 112 ಕ್ಷೇತ್ರಗಳಲ್ಲಿ ಮಹಿಳೆಯ ನಂಬರ್ಸ್ ಅಂದರೆ ಮಹಿಳಾ ವೋಟರ್ಸ್ ನಂಬರ್ ಪುರುಷರ ನಂಬರ್ಸ್ನ ಔಟ್ ನಂಬರ್ ಮಾಡುತ್ತೆ. ಹೀಗಿದ್ರೂ ಕೂಡ ಮಹಿಳೆಯರಿಗೆ ಸ್ಥಾನಮಾನ ನೀಡ್ತಿಲ್ಲ ಅನ್ನೋ ವಿಚಾರ ವೋಟಿಂಗ್ ಪ್ಯಾಟರ್ನ್ ಮೇಲೆ ಪರಿಣಾಮನೇ ಬೀರ್ತಿಲ್ಲ ಅಂತ. ಇದು ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ಗೆ ಎಲ್ಲ ಪಕ್ಷಗಳಿಗೆ ಕಾರಣವಾಗ್ತಾ ಇದೆಯಾ ಅಂತ? ಖಂಡಿತ ನೀವು ಹೇಳಿದ್ದು ನಿಜ. ನೀವು ಅದನ್ನು ನಾವು ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. 112 ಕ್ಷೇತ್ರಗಳಲ್ಲಿ ಪುರುಷರಿಗಿಂತ ಹೆಚ್ಚು ಮಹಿಳಾ ಮತದಾರರಿದ್ದಾರಲ್ಲ, ಅದು ಕೇವಲ ಮತದಾನಕ್ಕೆ ಮಾತ್ರ ಪರಿಗಣನೆ ಆಗಿದ್ಬಿಟ್ರೆ, ನೀವು 2018ರಲ್ಲಿ 67 ಕ್ಷೇತ್ರದಲ್ಲಿ ಮಹಿಳೆಯರು ಅಂದರೆ ಹೆಚ್ಚಿಗೆ ಇದ್ದದ್ದು, ಅದು 2023 ಹೊತ್ತಿಗೆ 112ಕ್ಕೆ ಏರುತ್ತೆ. ಆದರೆ ಅದೇ ರೀತಿಯಲ್ಲಿ ನೀವು ಸಮಾನಾಂತರವಾಗಿ ಏನಾದರೂ ಶಾಸಕಿಯರ ಸಂಖ್ಯೆ ಹೆಚ್ಚಾಗಿದೆಯಾ, ಸಚಿವೆಯರ ಸಂಖ್ಯೆ ಹೆಚ್ಚಾಗಿದೆಯಾ ನೋಡಿದ್ರೆ ಇನ್ನೂ ಕಡಿಮೆ ಆಗ್ತಾ ಬಂದಿರುತ್ತೆ. ಆ ವ್ಯತ್ಯಾಸವನ್ನು ಕೂಡ ಗಮನಿಸಬೇಕು ಸ್ಮಿತಾ. ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಈ ಕಡೆ ಪ್ರಾತಿನಿಧ್ಯ ಪ್ರತಿ ಬಾರಿ ಕಡಿಮೆ ಆಗ್ತಾ ಇವತ್ತೆಷ್ಟಿದೆ ಪ್ರಾತಿನಿಧ್ಯ ಸ್ಮಿತಾ? 0, ಶೂನ್ಯ. ಒಬ್ಬರಿಗೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿ ನೋಡಿ. ಕಳೆದ ಬಾರಿ ಮಹಿಳಾ ಮತದಾರರ ಮತ ಬೇಕು ಅನ್ನುವ ಕಾರಣಕ್ಕಾಗಿಯೇ ಅವರು ಶಕ್ತಿ ಯೋಜನೆಯನ್ನು ಘೋಷಣೆ ಮಾಡಿದ್ದು. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದ ಟೈಟಲ್ ಏನು? ಶಕ್ತಿಹೀನ ಸಂಪುಟ ಅಂತ ಹೇಳಿ. ಕೇವಲ ಮತಕ್ಕಾಗಿ ಮಾತ್ರ ಶಕ್ತಿ, ಸಚಿವ ಸ್ಥಾನ, ಅಧಿಕಾರ, ಆಯಕಟ್ಟಿನ ಸ್ಥಾನಮಾನ ಅಂದಾಗ ಅಲ್ಲಿ ಶಕ್ತಿಯ ಅಗತ್ಯ ಇಲ್ಲ. ಈ ಮನೋಭಾವ ಇದೆಯಲ್ಲ, ಬಹುಶಃ ಯಾವ ರೀತಿ ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಬಹುಶಃ ನಾಳೆ ಸದನದಲ್ಲಾದರೂ ಇದನ್ನು ಕೇಳ್ತಾರಾ ಅಂತ ನನಗೆ ಅದು ಒಂದು ಆಶ್ಚರ್ಯ ಆಗ್ತಿತ್ತು ಸ್ಮಿತಾ.
ನೋಡಿ, ಇವತ್ತು ಯಾವ್ಯಾವ ಸಬ್ಜೆಕ್ಟ್ನ ನಾವು ರೈಸ್ ಮಾಡ್ತಿದ್ದೀವಿ ಅಂತ ಅಪೋಸಿಷನ್ ಅವ್ರು ಹೇಳ್ತಿದಾರಲ್ಲ, ಯಾವ್ದು ಗೊತ್ತು ಹೇಳ್ತಿರೋದು? ನಾಗೇಂದ್ರ ಇಶ್ಯೂ, ಓಕೆ, ವೆಲ್ ಆ್ಯಂಡ್ ಗುಡ್. ಪುಟ್ಟರಂಗ ಶೆಟ್ಟಿ ಅವ್ರ ಇಶ್ಯೂ, ಓಕೆ, ಚರ್ಚೆ ಮಾಡಿ. ಮಹಿಳೆಯರಿಗೆ ಒಂದು ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದನ್ನ ನಾವು ಚರ್ಚೆಯ ವಸ್ತುವಾಗಿ ತಗೋತೀವಿ ಅಂತೇಳಿ ಅವರಿಂದನೂ ಅವ್ರು ಬರ್ತಾ ಇಲ್ವಲ್ಲ. ಅಂದ್ರೆ ಅವರಿಗೂ ಕೂಡ ಚರ್ಚೆಗೆ ತರಬೇಕು ಅಂತಂದ್ರೂ ಕೂಡ ವೀರೇಂದ್ರ, ವಿರೋಧ ಪಕ್ಷದಲ್ಲೂ ಇರಬೇಕಲ್ಲ ಮಹಿಳೆಯರು, ಅದ್ರ ಪ್ರಾತಿನಿಧ್ಯ. ಬಹುಶಃ ವಿರೋಧ ಪಕ್ಷದಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಕಡಿಮೆ ಇರೋದ್ರಿಂದ ಇದು ಸೀರಿಯಸ್ ಮ್ಯಾಟರ್ ಅನ್ನಿಸ್ತಿಲ್ವೇನೋ. ಎನಿವೆ, ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವರದಿಯನ್ನ ಗಮನಿಸಿ ಮತ್ತೊಮ್ಮೆ ನಿಮ್ಮ ಹತ್ರ ಮಾಹಿತಿಗಾಗಿ ಬರ್ತೀನಿ. ನೀನು ಕರ್ನಾಟಕದ ರಾಜಕೀಯದ ಇತಿಹಾಸ ನೋಡೋದೇ ಆದರೆ ಕಾಂಗ್ರೆಸ್, BJP, JDS ಹೀಗೆ ಎಲ್ಲ ಪಕ್ಷಗಳು, ಇನ್ನು ಸಮ್ಮಿಶ್ರ ಸರ್ಕಾರಗಳು ಬಂದ ಸಂದರ್ಭದಲ್ಲೂ ಕೂಡ ಮಹಿಳಾ ಮಂತ್ರಿಗಳು ವಹಿಸಿದ ಪಾತ್ರ ಮತ್ತು ಅವ್ರು ಮಾಡಿದ ಸಾಧನೆಗಳು ಗಮನಾರ್ಹವಾಗೇ ಇದೆ. ಆದರೆ ಅವಕಾಶ ಸಿಗ್ತಾ ಅಂತ ನೋಡೋದಾದರೆ ಎಷ್ಟು ಸಿಕ್ತಪ್ಪ ಅನ್ನೋ ಪ್ರಶ್ನೆ ಕೇಳೋ ಹಾಗಿದೆ. ಕರ್ನಾಟಕದ ಇತಿಹಾಸದ ಉದ್ದಕ್ಕೂ ಕೂಡ ಸಚಿವರಾಗಿ ಮಹಿಳಾ ಪ್ರತಿನಿಧಿಗಳು ಮೂಡಿಸಿದ ಛಾಪು, ಅವರು ಮಾಡಿದ ಸಾಧನೆಗಳು, ಆ ವಿವರವನ್ನು ಕೂಡ ನೋಡೋಣ ಎಳೆ ಎಳೆಯಾಗಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೇರೆ ಬೇರೆ ಸರ್ಕಾರಗಳ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಚಿವರಾಗಲು ಸಿಕ್ಕಂತಹ ಅವಕಾಶ ಕನಿಷ್ಠವೇ ಆದರೂ ಸಿಕ್ಕ ಅವಕಾಶದಲ್ಲಿ ಮಾಡಿರುವಂತಹ ಸಾಧನೆ ಗರಿಷ್ಠ. ಈ ಪೈಕಿ ಸ್ತ್ರೀ ಶಕ್ತಿ ಎಂಬ ಯೋಜನೆಯನ್ನ ಅನುಷ್ಠಾನ ಮಾಡಿದ ಸಚಿವೆ ಮೋಟಮ್ಮ ಅವರ ಕಾರ್ಯ ಇತಿಹಾಸದಲ್ಲಿ ದಾಖಲಾಗಿದೆ. 1999ರಿಂದ 2004ರ ನಡುವೆ ಮುಖ್ಯಮಂತ್ರಿಯಾಗಿದ್ದಂತಹ SM ಕೃಷ್ಣ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮೋಟಮ್ಮ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದರು. ಆಗ ಅವರು ಸ್ತ್ರೀ ಶಕ್ತಿ ಸಂಘಗಳ ಕಲ್ಪನೆಯನ್ನು ಕೂಡ ಜಾರಿಗೆ ತಂದು ರಾಜ್ಯದ ಲಕ್ಷಾಂತರ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ನಾಂದಿ ಹಾಡಿದರು. ಇನ್ನು ಅದೇ SM ಕೃಷ್ಣ ಅವರ ಸರ್ಕಾರದ ಅವಧಿಯಲ್ಲಿ ರಾಣಿ ಸತೀಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಾಂಸ್ಕೃತಿಕ ರಂಗಕ್ಕೆ ಹೊಸ ಮೆರುಗನ್ನ ತಂದಿದ್ದರು. ಅದಕ್ಕೂ ಮುನ್ನ ಅಂದರೆ 1996ರಿಂದ 99ರ ನಡುವಿನ JH ಪಟೇಲ್ ನೇತೃತ್ವದ ಜನತಾದಳ ಸರ್ಕಾರದ ಅವಧಿಯಲ್ಲಿ BT ಲಲಿತಾ ನಾಯಕ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ಇನ್ನು BJP ಸರ್ಕಾರಗಳ ಅವಧಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಇಂಧನ ಸಚಿವೆಯಾಗಿ ಕಟ್ಟುನಿಟ್ಟಿನ ಆಡಳಿತ ಮತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಕೈಗೊಂಡಿರುವಂತಹ ನಿರ್ಧಾರಗಳು ಇಂದಿಗೂ ಕೂಡ ಉಲ್ಲೇಖನೀಯ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2013ರಿಂದ 2018ರ ಅವಧಿಯಲ್ಲಿ ಉಮಾಶ್ರೀ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕಲಾವಿದರ ಮಾಸಾಶನ ಹೆಚ್ಚಳವನ್ನು ಹಾಗೂ ರಂಗಭೂಮಿ ಉತ್ತೇಜನಕ್ಕೆ ಐತಿಹಾಸಿಕ ಕೊಡುಗೆಯನ್ನು ನೀಡಿದ್ದು ಗಮನಾರ್ಹ. ಹೀಗೆ ಪ್ರತಿ ಸರ್ಕಾರದ ಅವಧಿಯಲ್ಲಿ ಒಬ್ಬರು ಇಬ್ಬರು ಮಹಿಳಾ ಪ್ರತಿನಿಧಿಗಳಿಗೆ ಸಚಿವರಾಗಿ ಕೆಲಸವನ್ನು ಮಾಡಲು ಅವಕಾಶ ಸಿಕ್ಕವೇ ಅಷ್ಟೇ. ಅದು ಸಹ ಬಹುತೇಕ ಸಂದರ್ಭಗಳಲ್ಲಿ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಹೀಗಿದ್ರೂ ಮಹಿಳೆಯರಿಗೆ ಮಾತ್ರ ಅವಕಾಶ ಸಿಕ್ಕಾಗಲೆಲ್ಲ ಅವರು ಸಮರ್ಥ ಆಡಳಿತ ನಡೆಸುವಂತಹ ಮೂಲಕ ಸಾಮರ್ಥ್ಯವನ್ನು ಸಾಬೀತು ಮಾಡಿದ್ದಾರೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 3 ವರ್ಷ ಸಚಿವೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಆದರೆ ಈಗ ಅವರೂ ಸೇರಿದಂತೆ ಒಬ್ಬರು ಮಹಿಳೆಯರಿಗೂ ಕೂಡ ಅವಕಾಶ ನೀಡಿದಿರುವಂತಹ ಇದೊಂದು ಶಕ್ತಿಹೀನ ಸರ್ಕಾರ ಅಂತ ವಿಪಕ್ಷಗಳ ಟೀಕೆಗೆ ಆಹಾರವಾದಂತಾಗಿದೆ. ವಿಧಾನಸಭೆಯ ಸ್ಪೀಕರ್ ಪೀಠವೇರಿದ ನಾರಿ, ಸದನದ ಗೌರವ ಹೆಚ್ಚಿಸಿತು ಕಾರ್ಯವೈಖರಿ. ಕೇವಲ ಸಚಿವ ಸಂಪುಟ ಮಾತ್ರವಲ್ಲದೆ ಕರ್ನಾಟಕ ಶಾಸಕಾಂಗದ ಅತ್ಯುನ್ನತ ಪೀಠವಾದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದ್ದಾರೆ. ಸಭಾಧ್ಯಕ್ಷರ ಪೀಠದಲ್ಲಿ ಮಹಿಳೆ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ ಉಜ್ವಲ ಇತಿಹಾಸ ನಮಗಿದೆ. 1972ರಿಂದ 78ರ ಅವಧಿಯಲ್ಲಿ KS ನಾಗರತ್ನಮ್ಮ ಅವರು ಕರ್ನಾಟಕ ವಿಧಾನಸಭೆಯ ಪ್ರಥಮ ಮಹಿಳಾ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ಸದನದ ಗಾಂಭೀರ್ಯ ಮತ್ತು ಕಲಾಪಗಳ ನಿರ್ವಹಣೆಯಲ್ಲಿ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದ್ದರು. ಅವರ ನಿಷ್ಪಕ್ಷಪಾತ ನಡೆ ಮತ್ತು ಕಠಿಣ ಆಡಳಿತ ವೈಖರಿ ಇಂದಿಗೂ ಕೂಡ ಶಾಸನಸಭೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗಿದೆ. ಪುರುಷ ಪ್ರಧಾನ ಸಂಪುಟದಿಂದ ಸಿಗಬೇಕಿದೆ ಮುಕ್ತಿ. ಮಹಿಳಾ ಪ್ರಾತಿನಿಧ್ಯ ಸಮಾನತೆಗೆ ಬೇಕಿದೆ ನೈಜ ಶಕ್ತಿ. ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕ ಅಂಗೀಕಾರಕ್ಕಾಗಿ ವಿಶೇಷ ಅಧಿವೇಶನ ನಡೆಸುವಂತಹ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಮಹಿಳಾ ಮೀಸಲಾತಿಯ ಮೂಲಕ ಕ್ರೆಡಿಟ್ ನಮಗೆ ಸೇರಬೇಕು ಅಂತ ವಾದಿಸುತ್ತಿದ್ದಾರೆ. ಇತ್ತ JDSನವರು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಮಳೆದಂತಹ ಕನಸಿದು ಎನ್ನುತ್ತಾ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗ ಯಾವ ಪಕ್ಷದ ಸರ್ಕಾರಗಳೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಪ್ರತಿನಿಧಿಗಳಿಗೆ ಸಚಿವ ಸ್ಥಾನ ನೀಡುವ ಮನಸ್ಸು ಮಾಡದೇ ಇರುವುದು ದುರ್ದೈವದ ಸಂಗತಿ. ಪ್ರಸ್ತುತ DK ಶಿವಕುಮಾರ್ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಸ್ಥಾನ ವಂಚಿತರಿಂದ ಎದುರಿಸ್ತಾ ಇರುವಂತಹ ಬಂಡಾಯದ ಮಧ್ಯೆ ಇರುವ ಒಂದು ಸ್ಥಾನವನ್ನ ಮಹಿಳೆಯರಿಗೆ ಕೊಡ್ತಾರೋ ಇಲ್ವೋ
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪುರುಷ ಪ್ರತಿನಿಧಿಗಳೇ ನಿರ್ವಹಿಸಲಿ ಎಂಬ ನಿರ್ಧಾರಕ್ಕೆ ಬಂದರೆ ಅಚ್ಚರಿಯಿಲ್ಲ ಅನ್ನೋದು ಟೀಕೆ ಕೂಡ ಕೇಳಿಬರ್ತಾ ಇದೆ. ನನಗೆ ಭಯ ಆಗ್ತಿರೋದು ನಿಜವಾಗ್ಲೂ ಏನು ಅಂದರೆ, ಈ ಒಂದು ಸ್ಥಾನಕ್ಕೆ ಇವಾಗ ಎಷ್ಟೊಂದು ಜನ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಒಂದು ಸ್ಥಾನನೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ? ಇಲ್ಲ ಕೊಡಲೇಬೇಕು ಅಂತ ಹೇಳ್ತಿರೋದ್ರಲ್ಲಿ ಯಾರಿಗೆ ಗೊತ್ತು? ಕಾಂಗ್ರೆಸ್ನವರು ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನ ಯಾಕೆ ಮಹಿಳೆಯನ್ನೇ ನಡೆಸಬೇಕು, ಇನ್ನೊಬ್ರು ಯಾರೋ ನಡೆಸ್ಬೋದು ಅಂತಲೂ ಹೇಳ್ಬಿಡ್ಬೋದು. ಯಾಕೆಂದರೆ ಅವರ ಆಂತರಿಕ ಸಮಸ್ಯೆಗಳು ಅಷ್ಟಿದೆ. ಆದರೆ ಆ ಒಂದು ಸ್ಥಾನವಂತೂ ಗ್ಯಾರಂಟಿ, ಅದೊಂದಕ್ಕೆ ಯಾರೋ ಹುಡುಕ್ತಾರೆ ಕೊಡ್ತೀವಿ ಅಂತ ಆ ಒಂದು ಭಾವನೆ ಇದೆಯಲ್ಲ, ಅಲ್ಲ. ಮಹಿಳೆಯರಲ್ಲೂ ಕಾಂಪಿಟೆಂಟ್ ಮಹಿಳೆಯರಿದ್ದಾರೆ, ಕೇಪಬಲ್ ಮಹಿಳೆಯರಿದ್ದಾರೆ. ಕೇಪಬಿಲಿಟಿಯ ಪ್ರಶ್ನೆ ಮೇಲೆ ನಾವು ಮುಂದೆ ಹೋಗಬೇಕು. ಮತ್ತು ಕೊನೆಯ ವಿಷಯ, ಗೃಹಲಕ್ಷ್ಮಿಯ ವಿಷಯವನ್ನ ಪ್ರಸ್ತುತ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ 33 ಸಚಿವರಿದ್ದರೂ ಒಬ್ಬ ಮಹಿಳಾ ಸಚಿವೆ ಇಲ್ಲದಿರುವುದು ಪ್ರಜಾಪ್ರಭುತ್ವದ ಸಮತೋಲನವನ್ನು ತಪ್ಪಿಸಿದೆ. ಶಾಸಕಿಯರ ಸಂಖ್ಯೆ ಉತ್ತಮವಾಗಿದ್ದರೂ, ಇತಿಹಾಸದಲ್ಲಿ ನಾರಿಯರ ಆಡಳಿತ ಸಾಮರ್ಥ್ಯ ಸಾಬೀತಾಗಿದ್ದರೂ, ಮಹಿಳಾ ಮೀಸಲಾತಿಯ ಚರ್ಚೆ ಜೋರಾಗಿದ್ದರೂ ಕೂಡ ಈ ರೀತಿಯ ನಿರ್ಧಾರವು ಮಹಿಳಾ ಪ್ರಾತಿನಿಧ್ಯ ಸಮಾನತೆಯ ಚರ್ಚೆಯ ನಡುವೆ ರಾಜಕೀಯ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯವನ್ನು ನೀಡಿ ಆಡಳಿತದಲ್ಲಿ ಅವರ ದಕ್ಷತೆಯನ್ನು ಬಳಸಿಕೊಳ್ಳುವುದು ಮಹಿಳಾ ಪ್ರಾತಿನಿಧ್ಯ ಹಾಗೂ ಸಮಾನತೆಯ ಮಾತನಾಡುವಂತಹ ಸರ್ಕಾರದ ಜವಾಬ್ದಾರಿ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲಿಗೆ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಒಂದು ಸ್ಥಾನಮಾನ ಕೊಡಬೇಕು ಅನ್ನೋದು ನಿಜ, ಆ ಆಗ್ರಹ ಕಾಂಗ್ರೆಸ್ ಪಕ್ಷದ ಮಹಿಳಾ ಶಾಸಕಿಯರು MLCಗಳಿಂದಲೂ ಬರ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಒಂದಿಬ್ರು 3 ಜನದ ಬೈಟ್ ಕೇಳಿಸ್ಕೊಳ್ಳುವಾಗ ಒಬ್ಬರು ಹೇಳಿದ್ದು 45 ವರ್ಷದಿಂದ ನನ್ನ ತಾಯಿ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಆ ಲೆಗಸಿಯನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ, ಹಾಗಾಗಿ ನನಗೂ ಸ್ಥಾನಮಾನ ಕೊಡಲಿ ಅಂತ ಹೇಳಿ. ಇನ್ನೊಬ್ರು ಹೇಳ್ತಾರೆ 50 ವರ್ಷದಿಂದ ನನ್ನ ಪತಿ ಪಕ್ಷನಿಷ್ಠರಾಗಿದ್ದಾರೆ, ನಾನು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದೀನಿ. ಅಂದರೆ ಇಂಡಿಪೆಂಡೆಂಟ್ಲಿ ನಾನು ಕೂಡ ಕಂಟೆಂಡರ್, ನಾನು ಕೂಡ ಪ್ರಬಲ ಆಕಾಂಕ್ಷಿ, ಹಾಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದ್ಯಾರೋ ಇದ್ದರೂ ಅವ್ರ ಕಾರಣಕ್ಕೆ ನನಗೆ ಅನ್ನೋ ವಾಯ್ಸೇ ಜಾಸ್ತಿ ಆಗ್ತಿದ್ಯಾ ಅಂತ. ಸ್ಮಿತಾ, ನಾನು ಸಮರ್ಥೆ ಅಂತ ಅವ್ರು ಹೇಳೋದು. ಎಲ್ಲರೂ ಸಮರ್ಥರೆ, ಆದರೆ ನಿಭಾಯಿಸುವ ಸಾಮರ್ಥ್ಯದ ಪ್ರಶ್ನೆ ಅಲ್ಲಿ ಬೇಕಾಗಿರೋದು. ಕೇವಲ ನನ್ನ ತಾಯಿ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಅವ್ರ ಹಿಂದೆ SM ಕೃಷ್ಣ ಅವ್ರ ಸರ್ಕಾರದಲ್ಲಿ ಸಚಿವೆ ಆಗಿದ್ದರು ಅನ್ನೋದು ಅರ್ಹತೆ ಆಗಬಾರ್ದು. ಅವ್ರ ನಿಜವಾದ ಸಾಮರ್ಥ್ಯವೇ ಅರ್ಹತೆಯಾಗಿ ಅದನ್ನು ಮಾನದಂಡ ಮಾಡಿ ಇಟ್ಕೊಂಡು ಕೇಳಿದಾಗ ಅವರ ಮಾತಿಗೊಂದು ತೂಕ ಇರುತ್ತೆ, ಅವರ ಏನು ಬೇಡಿಕೆ ಇರುತ್ತಲ್ಲ ಅದಕ್ಕೆ ಬಲ ಬರುತ್ತದು. ಅದನ್ನು ಬಿಟ್ಟು ಕೇವಲ ನನ್ನ ತಾಯಿ ನನ್ನ ತಂದೆ 45 ವರ್ಷದ ರಾಜಕಾರಣ ಅವರು ಮಾಡಿರೋದು, ಅದು ಇವರು ಅಲ್ಲ. ಇವರೇ ಯಾವಾಗ ಅಂದರೆ ನಾನು ಫಸ್ಟ್ ಟೈಮ್ MLA ಅಂತೇಳಿ ಹೇಳ್ತಾರೆ. ಹೀಗಿರುವಾಗ ಮಾಡಿರುವ ಸಾಧನೆ ಏನು, ಆ ಪಟ್ಟಿನಿಟ್ಟು ಕೇಳಿದ್ರೆ ನಿಜಕ್ಕೂ ಕೂಡ ಅದಕ್ಕೂ ಒಂದು ಬಲ ಬರುತ್ತೆ. ಆ ದೃಷ್ಟಿಯಲ್ಲಿ ನೋಡಬೇಕಾಗುತ್ತೆ. ಮತ್ತು ನೋಡಿ, ನೀವು ಆವಾಗಲೇ ಕಡೆ ಪ್ರಶ್ನೆ ಕೇಳಿದ್ರಲ್ಲ ಲಾಸ್ಟ್ ಪ್ಯಾಕೇಜಲ್ಲಿ, BJPಯವರು JDS ಅವರು ಅವರಲ್ಲೇ ಎಷ್ಟು ಜನ ಈಗ ಯಾಕೆ ಯಾವ ಕಾರಣಕ್ಕಾಗಿ ಇದನ್ನು ಪ್ರಯಾರಿಟಿ ಸಬ್ಜೆಕ್ಟ್ ತೆಗೆದುಕೊಳ್ಳಲ್ಲ ಅಂದರೆ, ಮತ್ತೆ ವಾಪಸ್ ಅವ್ರಿಗೆ ಪ್ರಶ್ನೆ ಬರುತ್ತೆ, ನೀವು ಸರ್ಕಾರ ಇದ್ದಾಗ ಎಷ್ಟು ಜನರನ್ನು ಮಾಡಿದ್ದೀರಿ ಅಂತೇಳಿ. ಆವಾಗಲೇ ನಾನು ಹೇಳಿದ್ನಲ್ಲ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವಂಥ ಶ್ಲೋಕವನ್ನು ಪಠಿಸುವವರು ನೀವೆಷ್ಟು ಜನ ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದೀರಿ ಅನ್ನೋಂಥ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಇವ್ರ ಹತ್ರ ಇರಬೇಕಲ್ಲ. ಅಂದರೆ ಪ್ರತಿ ಸರ್ಕಾರದಲ್ಲೂ ಈ ಕಡೆಗಣನೆ ಆಗ್ತಾ ಬಂದಿದೆ ಅನ್ನುವ ಹಿನ್ನೆಲೆಯಲ್ಲೇ ಅವ್ರದ್ದು ಹೇಳಿದ್ರೆ ನಮ್ದು ಕೇಳ್ತಾರೆ, ನಮ್ದು ಹೇಳಿದ್ರೆ ಅವ್ರದ್ದು ಕೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಯಾರು ಧ್ವನಿ ಎತ್ತೋದೇ ಇಲ್ಲ. ಧ್ವನಿ ಇಲ್ಲದ ಹಾಗಾಗಿರೋದು ಆ ಕಾರಣಕ್ಕಾಗಿ. ನಾವು ಹೇಳಿದ್ವಿ ಈಗ 2ನೇ ಪ್ಯಾಕೇಜಲ್ಲಿ ಭಾಳ ಡೀಟೇಲಾಗಿ ಹೇಳಿದ್ದೀವಿ. ಹಿಂದೆ ಎಲ್ಲ ನಾನು ಹೇಳಿದ್ನಲ್ಲ, ಸಭಾಧ್ಯಕ್ಷರ ಸ್ಥಾನದಲ್ಲೂ ಕೂಡ ಬಹುಶಃ ರಾಜ್ಯದ ಅತ್ಯುತ್ತಮ ಸಭಾಧ್ಯಕ್ಷರು ಯಾರ್ಯಾರು ಅಂತ ನೋಡ್ಲಿಕ್ಕೆ ಹೋದರೆ ಅಲ್ಲಿ KS ನಾಗರತ್ನಮ್ಮನವ್ರ ಹೆಸರು ಹೇಳಲೇಬೇಕು. KS ನಾಗರತ್ನಮ್ಮನವರು ಆ ರೀತಿ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಾಗಿರುವಾಗ ಸಚಿವರಾಗಿ ಕಾರ್ಯನಿರ್ವಹಿಸಿದವರು ಇನ್ನೂ 10 ಜನ ಇದ್ದಾರೆ. ನಾನು ಹೇಳ್ದಲ್ಲ ಆಗಲೇ, ಲೀಲಾದೇವಿ ಆರ್ ಪ್ರಸಾದ್ ಅವರಾಗಿರ್ಬೋದು, ಅಥವಾ ಹಿಂದೆ BT ಲಲಿತಾ ನಾಯಕ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಸಾಬೀತು ಮಾಡಿದ್ದಾರೆ. ಆದರೂ ಈಗ ಕೇಳುವುದು, ನೀವು ಹೇಳಿದ್ರಲ್ಲ, ಆ ಮಾನದಂಡ ಯಾವ ಮಾನದಂಡದ ಮೇಲೆ ಕೇಳ್ತಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದೇ ಕಾರಣಕ್ಕಾಗಿ ಇದು ಚರ್ಚೆಯ, ಅಂದರೆ ಸದನದಲ್ಲಿ ಚರ್ಚೆಯ ಗಂಭೀರ ವಸ್ತುವಾಗಿ ಆದ್ಯತೆಯ ಮೇಲೆ ಮಹಿಳೆಯರ ವಿಚಾರವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಮುಂದಾಗದೇ ಇರೋದು ಕೂಡ ಒಂದು ದುರಂತ ಅಂತ ಹೇಳ್ಬೋದು. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. 33% ಮೀಸಲಾತಿ, ಅದರ ಆಧಾರದ ಮೇಲಾದರೂ ರೆಪ್ರೆಸೆಂಟೇಷನ್ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. 33% ಅನ್ನೋ ಲೆಕ್ಕವನ್ನು ನಾವು ಹಿಡಿದ್ರೆ, ಇನ್ನು ಮ್ಯಾಂಡೇಟ್ರಿ ಅನ್ನೋ ರೀತಿಯಲ್ಲಿ ಆಗಿಲ್ಲ ಸರಿಯೇ, ಬಟ್ 33% ಅನ್ನೋ ಲೆಕ್ಕ ಹಿಡಿದ್ರೂ ಕೂಡ 10ರಿಂದ 11 ಜನ ಮಹಿಳೆಯರಿಗೆ ಅವಕಾಶ ಕೊಡಬೇಕಾಗತ್ತೆ ಹಾಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ. ಅದರಲ್ಲಿ ಅರ್ಧ ಆದರೂ ಕೊಡ್ಲಿಕ್ಕೆ ಸಾಧ್ಯನಾ? 5 ಮಂದಿನೋ 6 ಮಂದಿನೋ ಕೊಡ್ಲಿಕ್ಕೆ ಸಾಧ್ಯನಾ ಅಂತಂದರೆ ಇರೋದೇ 6 ಜನ, ಆಯ್ಕೆ ಅಂತಿರೋದೇ 6 ಮಂದಿ ಮಹಿಳೆಯರು MLC MLAಗಳನ್ನ ಲೆಕ್ಕ ಹಾಕಿದ್ರೆ. ಈಗ ಅಟ್ಲೀಸ್ಟ್ 5-6 ಮಂದಿಗೆ ಕೊಡ್ಲಿಕ್ಕಾಗಲ್ಲ, ಒಬ್ರಿಗಾದರೂ ಕೊಟ್ಟು ಮುಗಿಸಿ ಅನ್ನೋ ಹಂತದಲ್ಲಿ ಚರ್ಚೆ ನಡೀತಾ ಇದೆ. ಕಾದ್ ನೋಡೋಣ, ಆ ಒಂದು ಅವಕಾಶವಾದರೂ ಈ ಬಾರಿ ಮಹಿಳೆಯರಿಗೆ DK ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟ್ನಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದನ್ನು.